ನೋಡಿ ಫಸ್ಟ್ ನಾವು ಏನು ಮಾಡ್ತೀವಿ, ಯಾವುದೇ ಟಾಪಿಕ್ ತಗೋಬೇಕಾದ್ರು ಫಸ್ಟ್ ಏನು ಮಾಡೋಣ, ಕ್ವಶನ್ ಸಾಲ್ವ್ ಮಾಡ್ತೀವಿ. ಆ ಕ್ವಶನ್ ಸಾಲ್ವ್ ಮಾಡಿ ಆಮೇಲೆ ನಿಮ್ಗೆ ಆ ಕ್ವಶನ್ಸ್ ಮೂಲಕ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕ್ವಶನ್ಸ್ ಓದ್ತಾ ಹೋಗಿ, ಸೆಲೆಕ್ಟ್ ದ ಆಪ್ಷನ್ ದಟ್ ಈಸ್ ಟ್ರೂ ರಿಗಾರ್ಡಿಂಗ್ ದ ಫಾಲೋಯಿಂಗ್ ಟೂ ಸ್ಟೇಟ್ಮೆಂಟ್ ಲೇಬಲ್ಡ್ ಅಸರ್ಟೇಷನ್ ಅಂಡ್ ರೀಸನ್. ಹೇಳಿಕೆ ಮತ್ತು ಕಾರಣಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಸರ್ಟೇಷನ್ ಅಂದ್ರೆ ಹೇಳಿಕೆ, ರೀಸನ್ ಅಂದ್ರೆ ಕಾರಣ. ಈ ತರ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳ್ತಾರೆ. ಕೆಇನಲ್ಲಿ ಈ ತರ ತುಂಬಾ ಕ್ವಶನ್ಸ್ ಬರುತ್ತೆ. ಓಕೆನಾ? ಹಾಗಾಗಿ ನಮಗೆ ಕಾನ್ಸೆಪ್ಟ್ಗಳು ಕ್ಲಾರಿಟಿ ಇದ್ರೆ ಮಾತ್ರ ಈ ತರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆನ್ಸರ್ ಮಾಡುತ್ತೆ. ನಾನು ಡೈರೆಕ್ಟ್ ಕ್ವಶನ್ಸ್ ನೇರವಾಗಿ ಕೇಳ್ಬಿಡ್ತಾರೆ. ಫ್ರಿಕ್ಷನ್ ಅಂದ್ರೆ ಏನು, ಅಥವಾ ಫ್ರಿಕ್ಷನ್ ಟೈಪ್ಸ್ ಆಫ್ ಫ್ರಿಕ್ಷನ್ಸ್ ಕೇಳ್ಬಿಡ್ತಾರೆ, ಅಥವಾ ರೋಲಿಂಗ್ ಫ್ರಿಕ್ಷನ್ ಅಂದ್ರೆ ಏನು ಅಂತ ಕೇಳ್ಬಿಡ್ತಾರೆ. ಬಟ್ ಈ ತರ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದಾಗ ನಿಮಗೆ ಕ್ಲಾರಿಟಿ ಇರಬೇಕು, ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಅವಾಗ ನೀವು ಏನು ಬೇಕಾದ್ರೆ ಆನ್ಸರ್ ಮಾಡ್ತೀರಾ. ಗೊತ್ತಾಗ್ತಿದೆ ನೋಡಿ. ಓದ್ತಾ ಹೋಗಿ ನನ್ನ ಜೊತೆ ಓದಬೇಕು. ಅಂದ ಮನಸ್ಸಲ್ಲೇ an object slip less than rough surface than the smooth surface. ಏನಂಗಂದ್ರೆ ಜೋರಾಗಿ ಮಾತಾಡಬೇಕು. ಅಲ್ಲ, ಆಬ್ಜೆಕ್ಟ್ ಸ್ಲಿಪ್ ಲೆಸ್ ಅಂದ್ರೆ ರಫ್ ಸರ್ಫೇಸ್ ಅಲ್ಲಿ ಕಡಿಮೆ ಜಾರುತ್ತೆ, ಸ್ಮೂತ್ ಸರ್ಫೇಸ್ ಅಲ್ಲಿ ಜಾಸ್ತಿ ಜಾರುತ್ತೆ ಅಂತ ಕೇಳಿದ್ರೆ ಈ ಸ್ಟೇಟ್ಮೆಂಟ್ ಸರಿ ಅನಿಸ್ತಿದ್ಯಾ ನಿಮ್ಗೆ? ಏನ್ ಫೀಲ್ ಆಗುತ್ತೆ ಹೇಳಿ? ಸರಿ ಅನಿಸ್ತಿಲ್ಲ? ರಫ್ ಸರ್ಫೇಸ್ ಮೇಲೆ ಕಡಿಮೆ ಜಾರುತ್ತೆ ಅಲ್ವಾ? ನಾವೀಗ ಅಕಸ್ಮಾತ್ ಮನೇಲಿ ಸ್ನಾನ ಮಾಡಿ ಸ್ವಲ್ಪ ನೀರು ಇತ್ತು ಅಂದ್ರೆ ಅಥವಾ ಆಯಿಲ್ ಇತ್ತು ಅಂದ್ರೆ ಸ್ಲಿಪ್ ಆಗಿ ಬೀಳ್ತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಸರ್ಫೇಸ್ ಸ್ಮೂತ್. ಅಕಸ್ಮಾತ್ ಟೈಲ್ಸ್ ತುಂಬಾ ಮಾರ್ಬಲ್ ಆಗಿರ್ತಾರೆ, ಗೊತ್ತಾ, ತಕ್ಕತ್ತು ಸ್ಮೂತ್ ಇರುತ್ತೆ, ಅಲ್ಲೂ ನಾವು ಸ್ಲಿಪ್ ಆಗಿ ಬೀಳ್ತೀವಿ. ಯಾಕೆಂದ್ರೆ ಅಲ್ಲಿ ಫ್ರಿಕ್ಷನ್ ಲೆಸ್ ಇರುತ್ತೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಆಬ್ಜೆಕ್ಟ್ ಸ್ಲಿಪ್ ಲೆಸ್ ಅಂಡ್ ರಫ್ ಸರ್ಫೇಸ್ ಅಂಡ್ ಸ್ಮೂತ್ ಅಂಡ್. ಗೊತ್ತಾಗ್ತಿದ್ಯಾ? ಇದು ಅರ್ಥ ಆಯ್ತು. ನೆಕ್ಸ್ಟ್ ಇದು ಸ್ಟೇಟ್ಮೆಂಟ್ ಏನಾಗಿದೆ, ಸರಿ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್, ವೆನ್ ಸರ್ಫೇಸ್ ಇಸ್ ರಫ್ ಫ್ರಿಕ್ಷನಲ್ ಫೋರ್ಸ್ ಇನ್ಕ್ರೀಸಸ್. ಕರೆಕ್ಟಾ? ಕರೆಕ್ಟ್ ಅನ್ಸುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಸರ್ಫೇಸ್ ನ ರಫ್ ಮಾಡಿದಷ್ಟು ಏನಾಗುತ್ತೆ, ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಂದ್ರೆ ಈಗ ನಾವು ಆನ್ಸರ್ ಏನಂತ ಹಾಕ್ಬೋದು ನೋಡಿ, ಬೋತ್ ಎ ಅಂಡ್ ಆರ್ ದಿ ಟ್ರೂ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎನ್. ಕರೆಕ್ಟಾ? ನೋಡಿ, ವೆನ್ ಆಬ್ಜೆಕ್ಟ್ ಸ್ಲಿಪ್ ಲೆಸ್ ಅಂಡ್ ರಫ್ ಸರ್ಫೇಸ್ ದ್ಯಾನ್ ಸ್ಮೂತ್ ಸರ್ಫೇಸ್. ಗೊತ್ತಾಗ್ತಿದ್ಯಾ? ವೆನ್ ಸರ್ಫೇಸ್ ಇಸ್ ರಫ್ ಫ್ರಿಕ್ಷನಲ್ ಫೋರ್ಸ್ ಇಸ್ ಇನ್ಕ್ರೀಸಸ್. ಗೊತ್ತಾಗ್ತಿದ್ಯಾ? ಹಂಗೆ ಬೋತ್ ಎ ಆರ್ ಟ್ರೂ, ಎರಡು ಸರಿ ಇದೆ. ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಎಕ್ಸ್ಪ್ಲನೇಷನ್ ಮಾಡ್ತಾ ಇದೆಯಾ? ಸರಿ ಅಂತ ಅನ್ಕೋಬೋದಾ? ನೋಡೋಣ.